इश्क जीना भी है, इश्क मरना भी है, इश्क तारे ज़मीं, इश्क तूफान है। इश्क जीना भी है, इश्क मरना भी है, इश्क तारे ज़मीं, इश्क तूफान है। ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಜೀವ ಎಂದೆಂದು ಜೀವಂತ ಎನ್ನುತ್ತ ನಮ್ಮೆಲ್ಲರ ಪ್ರೀತಿಯ ಶಿಕ್ಷಕರಾದಂಥ ಶ್ರೀಮೂರ್ತಿ ಎಸ್ ತಡ್ಕಲ್ ಸರ್ ಇವತ್ತು ನಮ್ಮನ್ನೆಲ್ಲರನ್ನು ಅಗಲಿರುವುದು ದುಃಖಕರ ಸಂಗತಿ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು. ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೆನೂ ಆಗಿ, ಬರೆವಂತ ತಂದೆನೂ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು.
ನೀವೆಲ್ಲರೂ ಹುಡುಗಿಯರ್ ಮಾತ್ರ ತಮ್ಮ ವೈವಾಹಿಕ ಜೀವನ ಹೇಳ್ಕೊತಾ ಇದಾರೆ, ನೀವು ಯಾರು ಹೇಳ್ಕೊತಾ ಇಲ್ಲ. ಇಲ್ಲಿ ಬಂದರೆ ನಾನು ಪ್ರಬಲಿಂಗ್ ಪ್ಲಸ್ ಪ್ರಬಲಿಂಗ್ 3 ಜನ ಮ್ಯಾರೇಜ್ ಆಗಿದೆ. ರಾಜ್ಕುಮಾರ್ ಮ್ಯಾರೇಜ್ ಆಗಿದೆ ಸರ್, ಆಗಿಲ್ಲ ಸರ್. ನೀವೇನೋ ಎಲ್ಲ ಹೇಳ್ರಪ್ಪ, ನಿಮ್ಮ ಮದುವೆ ನಿಮ್ಗೆ ಒಂದು ಮದುವೆ ಮಾಡ್ಕೊ ಹೋಗೋಣ ವಿಚಾರ ಇದ್ದೇನೆ ಇಲ್ಲಿ. ನಾವು ಬಿ ನೋಡಿದ್ದೇವೆ, ನೀವು ಬಿ ನೋಡಿದ್ರಿ. ಆ ತರ ಮಕ್ಕಳೂ ಇಲ್ಲ, ಆ ತರ ಶಿಕ್ಷಕರನ್ನು ಇಲ್ಲ ಅಂತ ಅವರೇ ಹೇಳ್ಬಿಟ್ರು. ಮೇಡಮ್ ಅವ್ರು ಏನಂದ್ರು, ನಾವು ಮಾಡ್ತೇವೆ, ನಮ್ ಕರ್ತವ್ಯ ಎಷ್ಟೊಂದು ಅಷ್ಟು ಮಾಡ್ತೇವೆ, ಬಟ್ ಮಕ್ಕಳೇ ಆ ತರ ಇಲ್ಲ, ನಿಮ್ ತರ ಇರ್ಬೇಕಲ್ಲ ಎಲ್ರು ಅಂತ ಮೇಡಮ್ ಅವ್ರು ಅಂದ್ರು. ಅದರಿಂದ ನನ್ಗೆ ಸ್ವಲ್ಪ ಬೇಜಾರಾಯ್ತು, ಅದ್ರಲ್ಲಿಂದ ನಮ್ಗೆ ಬೇಜಾರಾಯ್ತು. ಯಾಕೆ ಮೇಡಮ್ ಅವ್ರನ್ನ ಏನಂದ್ರೆ ನಮ್ಗೆ ಇದು ತೋರಿಸ್ತರು, ನಿಮ್ ಸ್ಕೂಲ್ ಫ್ಯಾನ್ ನೋಡ್ರಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತಾರೆ ನಮ್ಗೆ. ಸ್ಕೂಲ್ ಡೆವಲಪ್ಮೆಂಟ್ ಸಲುವಾಗಿ ನಾನೇನದ ಮುಂದಿನ ಸಲ ಏನದ ಇದು ಈ ತರ ಏನ್ ಪ್ರೋಗ್ರಾಮ್ ಇಟ್ಕೊಂಡಿದೆ ಅಲ್ಲ, ಇದೇ ಪ್ರೋಗ್ರಾಮ್ ಏನದ ಮುಂದಿನ ಸಲ ಎಲ್ರೂ ಸ್ನೇಹಿತರು ಮತ್ತೆ ಇಲ್ಲಿ ಬಂದವರು ಈಗೇನು ಬಂದಿಲ್ಲಲ್ಲ ಉಳಿದವ್ರು ಇನ್ನೊಂದಿಷ್ಟು ಜನ ಬರಬೇಕು. ನಮ್ದು ಟೋಟಲಿ 93 ಸ್ಟ್ರೆಂತ್ ಇದೆ. 93 ಸ್ಟ್ರೆಂತ್ ಎಲ್ಲರೂ ಏನದ ಹನಿ ಹನಿ ಸೇರಿದರೆ ಹಳ್ಳ. ಅದ್ರ ಸಲುವಾಗಿ ಏನದ ಎಲ್ಲರೂ ಕೂಡ್ಕೊಂಡು ಏನದ ಸ್ವಲ್ಪ ಸ್ಕೂಲ್ ಡೆವಲಪ್ಮೆಂಟ್ ಸಲುವಾಗಿ ಎಲ್ಲ ನನ್ನ ಫ್ರೆಂಡ್ ಸರ್ಕಲ್ ಎಲ್ರಿಗೂ ಕೇಳ್ಕೊಳ್ಳೋದೇನಂದ್ರೆ, ಈಗ ನೆಕ್ಸ್ಟ್ ಸಲ ಏನದ ಸ್ವಲ್ಪ ಹೈಸ್ಕೂಲ್ದಾಗ ಇಟ್ಕೊಳ್ಳಮ್ಮಿ, ನಮ್ಲಿಂದ ಏನದ ಸ್ವಲ್ಪ ನಮ್ಲಿಂದ ಎಷ್ಟು ಸಹಾಯ ಆಗ್ತದ ಅಷ್ಟು ಸ್ಕೂಲಿಗೆ ಏನದ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಸಮ್ಮಿ. ಯಾಕೆ ಇದು ನನ್ನ ಮನ್ಸಿನಿಂದ ಹೇಳೋದು. ಯಾಕಂದ್ರೆ ನಾನು ಮೊದಲೇನದ ನಾವು ಅವಾಗ ಸ್ಕೂಲ್ ಕಲೆ ಟೈಮಿಗೆ ಏನಾಗ್ತಿತ್ತು, ನೀರ್ ಹಾಕ್ತಿದ್ದೆ ಎಲ್ರು, ಹೌದಲ್ಲ, ನೀರ್ ಎಲ್ರು ಹಾಕ್ತಿದ್ದೆವು, ಭುಜ ಏನದ ಒಣಗಿರ್ತಿತ್ತು. ಒಣಗಿದ್ರೆ ನೀರು ಫಸ್ಟಿಗೆ ಬಂದು ನೀರು ನಡಿ ಮತ್ತೆ ಪ್ರೇಯರ್ ಟೈಮಿಗೆ ಸರ್ ಒಡೆಂಗರ ಸಂಕಲ್ ಸರ್ ಅಂತೇಳಿ ಮೊದಲು ಏನದ ನೀರು ಹಾಕ್ತಿದ್ದೆ, ಆಮೇಲೆ ಭುಜ ಒಣಗ್ತಿತ್ತು. ಭುಜ ನೋಡಿ ಮತ್ತೆ ಒಡೆಂಗರ ಬಾ ಅಂತೇಳಿ ಏನದ ಅಪ್ಸು ಕೆಳಗೋಗಿ ಏನದ ಭುಜ ತೆಗಿಸ್ಕೊತಿದ್ವು. ಸೂಪರ್ವೈಸರ್ ನಾನು ಒಳಗಡೆ ತಗೊಳ್ಳಿಲ್ಲ, 15 ನಿಮಿಷ ಲೇಟ್ ಆಗೋದಕ್ಕೆ ನೀ ಬರಬೇಡ ಹೊರಗೋಗು ಅಂತಂದ್ರು. ಅವಾಗ ನಮ್ಮ ಹತ್ರ ಏನು ಒಂದು ದಿಮಾಕಪ್ಪ ಅಂದ್ರೆ, ಆ MERG ಕಾಲೇಜ್ನಾಗ PUC ಪ್ರಿನ್ಸಿಪಲ್ ಅಪ್ಪಸಾಬ್ ಜಿ ಬಿರಾದಾರ್ ಅಂತ ನಮ್ಮ ಸೋದರಮ್ಮ ಅವ್ರೆ, ನಮ್ಮ ಸೋದರಮ್ಮ ಅವ್ರೆ ನನಗೆ ತಗೊಳ್ಳೋದು ಚೆಕ್ ಮಾಡ್ತಾರೆ ಇವರು. ನಾನು ಕರ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಆ ಟೈಮಲ್ಲಿ ತಿಳುವಳಿಕೆ ಇರಲಿಲ್ಲ. ದಿಮಾಕ್ನಾಗ ನಾ ಏನು ಮಾಡ ಹೊರಗೆ ಬಂದ್ಬಿಟ್ರೆ ಎಕ್ಸಾಮ್ ಬರಲಿಲ್ಲ. ಮುಂದೆ ರಿಸಲ್ಟ್ ಬಂತು, ಅವಾಗ ನಮ್ಮ ಮಾವು ಗೊತ್ತಾಯ್ತು. ಈಗ ನಮ್ಮ ಮಾವು ಕರ್ಸಿ ಹೊಡಿತಾರ ಬಾ ಅಂತೇಳಿ 2 3 ವರ್ಷ ಅವ್ರು ಎದುರುಗಟ್ಟೆ ಹೋಗ್ಲಿಲ್ಲ. ಅಲ್ಲಿಗೆ ನಂದು ಎಜುಕೇಶನ್ ಸ್ಟಾಪ್ ಆಗ್ಯದ್ರಿ. ನಾನು ಫೋಟೋಗ್ರಾಫಿ ವೃತ್ತಿ ಒಳಗೆ ಇದ್ದೇಳ್ರಿ, ಫೋಟೋ ತೆಗಿತೀನಿ. ಬಟ್ ಹಣ ಕೊಟ್ಟಿದ್ದು ಹಣ ಎಲ್ಲಿರ್ತದೆ ಅಂತ ಗೊತ್ತಿಲ್ಲ. ನಾನು 10 ವರ್ಷ 15 ವರ್ಷದಿಂದ ಫೋಟೋ ಏನು ತೆಗಿತೇನೆ. ಮೊನ್ನೆ ಚಿಂಚೋಳಿಗೆ ಹೋಗಿದ್ರೆ, ನಾನು ಚಿಂಚೋಳಿಗೆ ಹೋದಾಗ ಅಲ್ಲೊಬ್ರು ಗ್ರಾಹಕರು ನಾನು ತೆಗೆದುಕೊಟ್ಟಿರ್ತಕ್ಕಂಥ 10 ವರ್ಷದ ಹಿಂದಿನ ಆಲ್ಬಮ್ ನಂಗೆ ತಂದು ತೋರಿಸಿದ್ರು ಅವರು. ರವಿ, ಇದು ನೀನು ತೆಗೆದೋದು ಆಲ್ಬಮ್ ಅದು. ಅದರಿಂದ ಆ ಕಾರ್ಯಕ್ರಮ ಅಂತ ನಮ್ಮ ಮನೆಗೆ ಯಾವುದು ಕಾರ್ಯಕ್ರಮ ಮಾಡಿಲ್ಲ. ನಮ್ಮ ಮಗಳ ಮದುವೆ ಆಯ್ತು ಲಾಕ್ಡೌನ್ದಾಗ, ಅಂತ ನಿಂಗೆ ಕರ್ಸಕ್ಕಾಗಿಲ್ಲ. ಈಗ ನಮ್ಮ ಹುಡುಗನ ಮದುವೆ ಅದ ನಿಂಗೆ ಕರ್ಸೀನಿ, ಇದು ನೀನು ತೆಗ್ದಕ್ಕಂಥ ಆಲ್ಬಮ್ ಅದ ಅಂತ ನಂಗೆ ತೋರಿಸಿದಾಗ ನಂಗೆ ಭಾಳ ಸಂತೋಷ ಆಯ್ತು. ಯಾಕಂದ್ರೆ ಕೊಟ್ಟಿದ್ದ ಹಣ ಏನಿರ್ತದೋ ಗೊತ್ತಿಲ್ಲ. ನಾವು ತೆಗೆದು ನಿಮ್ಗೆ ಏನು ಕೊಟ್ಟಿರ್ತೀವಿ ಭಾವಚಿತ್ರ, ಅದು ಶೆಟ್ಟಿ ಏನು ಇಟ್ಕೊಂಡಿರ್ತೀವಿ, ಅದು ಭಾಳ ದೊಡ್ಡ ಸವಿ ನೆನಪದ. ಅದಕ್ಕೆ ನನಗೆ ಈ ಫೋಟೋಗ್ರಾಫಿಗಳು ಭಾಳ ಹೆಮ್ಮೆ ಇದ್ದಾರೆ. ನಾನು ಭಾಳ ಸಂತೋಷದಿಂದ ಈ ಕೆಲಸ ಮಾಡ್ತೀನಿ. ಮತ್ತು ನನಗೆ ಒಂದು ಸ್ವಲ್ಪ ಸಿನಿಮಾ ಹುಚ್ಚು ಜಾಸ್ತಿ ರೀ. ಸಿನಿಮಾ ಮಾಡ್ಬೇಕನ್ನೋ ಹುಚ್ಚು ಜಾಸ್ತಿ. ಹುತಾತ್ಮ ವೀರ ಯೋಧ ಶಾಂತಪ್ಪಾಜಿ ನೆಲಗೆ ಅಂತೇಳಿ ಸವಳೇಶ್ವರ ಅವ್ರದ್ದು ಒಂದು ಕತೆ ಕೂಡ ಬರ್ತೀನಿ. ಆಮೇಲೆ ಬೆಂಗಳೂರಿಗೆ ಹೋಗಿ ಕತೆನ ಚಿತ್ರರಂಗ ಕೊಟ್ಟು ಒಂದು ಸಿನಿಮಾನ ಮಾಡ್ಬೇಕಂತ ಉದ್ದೇಶದಿಂದ ಹೋದಾಗ ಅಲ್ಲೊಂದು ಆ ಚಿತ್ರರಂಗದಲ್ಲಿ ನನಗೊಬ್ಬ ಕಲಾವಿದನಾಗಿ ಅವಕಾಶ ಸಿಗಿತು. ಅದರಲ್ಲಿ ನಾನು ಹಾಸ್ಯ ಪಾತ್ರಧಾರಿಯಾಗಿ ಪಾತ್ರ ವಹಿಸಿದ್ದೆ. ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿತ್ತು. ಅವಾರ್ಡ್ಗೋಸ್ಕರ ಸಿನಿಮಾನ ರೆಡಿ ಮಾಡಿ ಇಟ್ಟಿದ್ರು. ಲಾಕ್ಡೌನ್ ಬಂದ್ಮೇಲೆ ಅಲ್ಲಿಗೆ ಸ್ಟಾಪ್ ಆಯ್ತು. ಮುಂದದು ಲಾಕ್ಡೌನ್ ಮುಗ್ಲಿಕ್ಕೆ 2 ವರ್ಷ ಆಯ್ತು. 2 ವರ್ಷ ಅಂದ್ರೆ ಅದು ಸಿನಿಮಾ ಅವಾರ್ಡ್ ಕೂಡ ಆಗಲ್ಲ, ಅದಕ್ಕೆ ಸಬ್ಸಿಡಿನೂ ಬರಲ್ಲ. ಹಿಂಗಾಗಿ ಸಿನಿಮಾ ರಿಲೀಸ್ ಮಾಡಿಲ್ಲ. ಇನ್ನೂ ತಡೆ ಹಿಡಿದಿದ್ದಾರೆ, ಮಾಡಬೇಕು, ಸಿನಿಮಾ ರಿಲೀಸ್ ಮಾಡಿಲ್ಲ. ಈಗ ನಾನೇ ಸ್ವತಃ ಒಂದು ಕಥೆನ ಬರೆದು ವಿಧಿಯಾಟ ಬಲ್ಲವರು ಯಾರಂತ ಸಿನಿಮಾ ಮಾಡ್ತಾ ಇದ್ದೀನಿ. ಅದರ ಸಲುವಾಗಿ ಇನ್ನ ನಾನು ಹೇರ್ ಸ್ಟೈಲ್ ಹಿಂಗ್ ಬಿಟ್ಟೇನ್ರಿ. ಎಲ್ರಿಗೂ ಗೊತ್ತಿಲ್ಲ, ಏನೋ ರವಿದ್ ಏನಾರ ಹರಕೆ ಇದ್ದಿರ್ಬೇಕಂತ ತಿಳ್ಕೊಳ್ತಾರ. ಈ ನನ್ನ ಒಂದು
ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿನಿ ಅಂತ ಹೇಳಿ ಈ ನಾನು ಕೂದಲು ಕೂಡ ಬಿಟ್ಟಿನಿ. ಈ ನಾನು ಒಂದು ಕತೆ ಏನದ, ಕತೆ ಒಳಗೆ ಭಾಳ ಅಂದ್ರೆ ಭಾಳ ಫೀಲಿಂಗ್ ಅದ, ಸಂತೋಷ ಅದ, ಎಲ್ಲ ನಮ್ಮನ್ನ ಅದಾರೆ. ತಾಯಿ ತಂದೆ ಪ್ರೀತಿ, ಸೈನಿಕರ ಮೇಲೆ ಗೌರವ, ಮತ್ತೆ ಎಜುಕೇಶನ್ ಟೈಮಲ್ಲಿ ಹೆಂಗೆಲ್ಲ ಬೆಳಿಬೇಕು ಅನ್ನೋದು ನಾನು ಆದ್ಮೇಲೆ ಬೇರೆಯವ್ರಿಗೆ ಹೇಳ್ಬೇಕನ್ನೋಂಥ ವಿಚಾರ ಈಗ ಹೊಂಟವ್ರಿ. ಯಾಕಂದ್ರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದಂಗ ನಂಗೆ ಓದೋ ಟೈಮ್ನಾಗ ಓದ್ಲಿಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಈಗೆಲ್ಲ ತಿಳಿಲಿಕ್ಕತ್ತದ. ನನ್ನ ಮದುವೆ 2017 ಮದುವೆ ಐತ್ರಿ. ನನ್ನ ಸೋದರ ಮಾವ ಮಗಳಿಗೆ ನಾನು ಕೊಟ್ರ. ನನಗೆ 3 ಮಕ್ಕಳು, 2 ಹೆಣ್ಮಕ್ಳು, 1 ಗಂಡು ಮಗು. ಮೊದಲನೇ ಮಗಳು ಹೆಸರು ಸಂಸ್ಕೃತಿ ಅಂತ ಇಟ್ಟೇನ್ರಿ. ಯಾಕಂದ್ರೆ ನಮ್ಮ ಸಂಸ್ಕೃತ ಬೆಳೆಸ್ಬೇಕು, ಉಳಿಸ್ಬೇಕಂತ ಹೇಳಿ ನನ್ನ ಮಗಳ ಹೆಸರ ಸಂಸ್ಕೃತಿ ಅಂತ ಇಟ್ಟೀನಿ. ಆಮೇಲೆ 2ನೇದು ಕೂಡ ಹುಡುಗಿ ಆಯ್ತು, ಅವಳ ಹೆಸರ ಪ್ರಕೃತಿ ಅಂತ ಇಟ್ಟೇನ್ರಿ. ಪ್ರಕೃತಿ ಅಂದ್ರೆ ನಮ್ಮ ಸುತ್ತಮುತ್ತ ಇರುವಂತ ವಾತಾವರಣ ಚೆನ್ನಾಗಿರ್ಲಿ ಅಂತ ಉದ್ದೇಶದಿಂದ ನಮ್ಮ ಮಗಳ ಹೆಸರ ಪ್ರಕೃತಿ ಅಂತ ಇಟ್ಟೀನಿ. ನನಗೆ ಅತಿ ಹೆಚ್ಚು ಗೌರವ, ಅತಿ ಹೆಚ್ಚು ಪ್ರೀತಿ ಯಾರ ಮೇಲೆ ಆದ್ರೆ ಇದೆ ಅಂದ್ರೆ ಅದು ಸೈನಿಕರ ಮೇಲೆ. ನನ್ನ ಮಗನಿಗೆ ಸೈನಿಕ ಮಾಡ್ಬೇಕನ್ನೋ ಉದ್ದೇಶದಿಂದ ನನ್ನ ಮಗನ ಹೆಸರೇ ಯೋಧ ಅಂತ ಇಟ್ಟೀನಿ. ಯಾಕಂದ್ರ ಇವತ್ತು ನಾಳೆ ನಾವು ಹೆಂಗಿದ್ದೀವಿ, ಎಲ್ಲಿ ತನಕ ಇರ್ತೀವಿ, ಹೆಂಗ್ ಬದುಕ್ತೀವಿ ಅನ್ನೋದು ಗೊತ್ತಿಲ್ಲ. ಅಕಸ್ಮಾತ್ ನನ್ನ ಮಗ ದೊಡ್ಡವಾಗಿ ಅವನೊಂದು ವೃತ್ತಿಗೆ ಸೇರೋಕ್ಕಿಂತ ಮುಂಚೆ ನಾನು ಏನಾದ್ರು ಆಗಲೇ ಹೋದಂದ್ರ ನನ್ನ ಮಗನಿಗೆ ಗೊತ್ತಾಗಿರ್ಬೇಕು ನಮ್ಮ ಅಪ್ಪನ ಕನಸು ನಾನು ಸೈನಿಕ ಆಗ್ಬೇಕಂತ ಹೇಳಿ. ಆ ಉದ್ದೇಶದಿಂದ ನನ್ನ ಮಗನ ಹೆಸರು ಯೋಧ ಅಂತ ಇಟ್ಟೇನೆ. ಇಷ್ಟೇ ಸರ್. ನಾನು 2009ರಲ್ಲಿ 10th ಮುಗಿದಾಗ ನೆಕ್ಸ್ಟ್ ಮಾಡಿದ್ದು ಡಿಪ್ಲೊಮಾದಲ್ಲಿ ನಾನು, ಸಿದ್ದಪ್ಪ ಜಮಾದಾರ, ತಿಪ್ಪಣ್ಣ 3 ಮಂದಿ ಮೆರಿಟಲ್ಲಿ ಟಾಪಲ್ಲಿ ಬಂದಿದ್ವಿ. 10th ಅಲ್ಲಿ 3 ಒಳ್ಳೆ ಪರ್ಸೆಂಟೇಜ್ ಇತ್ತು. 3 ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಚಾಯ್ಸ್ ಮಾಡಿದ್ವಿ. ಅದರಲ್ಲಿ ತಿಪ್ಪಣ್ಣ 1.5 ತಿಂಗಳ ಬಳಿಕ ಸ್ವಲ್ಪ ಕುಟುಂಬದ ಸಮಸ್ಯೆಗಳಿಂದ ಅವನಿಗೆ ಗುಲ್ಬರ್ಗ ಇರೋಕ್ಕಾಗಿಲ್ಲ, ಅವನೊಬ್ಬ ರಿಟರ್ನ್ ಬಂದ. ನಾವಿಬ್ರು ಅಲ್ಲಿ ಡಿಪ್ಲೊಮಾ ಮುಗಿಸಿ ನೆಕ್ಸ್ಟ್ ಇಂಜಿನಿಯರಿಂಗ್ ಜಾಯ್ನ್ ಆದ್ವಿ. ಸಿದ್ದಪ್ಪ MS ರಾಮಯ್ಯ, 1 ಆಫ್ ದಿ ಟಾಪ್ ಕಾಲೇಜ್, ಅಲ್ಲಿ ಅಡ್ಮಿಷನ್ ಮಾಡಿದ. ನಾನು BKT ಬಾಲ್ಕಿ ಈಶ್ವರ್ ಖಂಡೇವ್ರ ಕಾಲೇಜಲ್ಲಿ ನಾನು ಮುಗಿಸಿದೆ. ಇಬ್ರು ಮುಗಿದ. ಒಂದೇನಂದ್ರೆ ನಾವು ಎಲ್ಲರೂ ತಮ್ಮ ಮಾಸ್ಕಟ್ಗಳು ನೋಡಿದಾಗ ಗಣಿತದಲ್ಲಿ ಕಡಿಮೆ ಇರ್ತಾವ. ಆದ್ರೆ ನಂದು ಎಲ್ಲ ಟೋಟಲ್ ಎಜುಕೇಶನ್ ಅಲ್ಲಿ SSLC ಕನ್ನಡವನ್ನು ಬಿಟ್ರೆ ಉಳಿದ ಎಲ್ಲ ಕಡೆ ಮ್ಯಾಥಮೆಟಿಕ್ಸ್ ಟಾಪಲ್ಲಿ ಸ್ಕೋರ್ ಮಾಡಿದೆ. ಅದಕ್ಕೆ ಕಾರಣ ಅರ್ಥ. ಈವನ್ ನಾನು ಇಂಜಿನಿಯರಿಂಗ್ ಡಿಪ್ಲೊಮಲ್ಲೂ ಸಹ ಥಿಯರಿ ಸಬ್ಜೆಕ್ಟ್ಗಿಂತನೂ ಮ್ಯಾಥಮೆಟಿಕ್ಸ್ ಅಲ್ಲಿ ಟಾಪ್ ಮಾಡಿದ್ದೇನೆ ನಾನು. ಅದಕ್ಕೆ ಕಾರಣ ಅರ್ಥ. ಈಗ ಪ್ರೆಸೆಂಟ್ ನಾನು ಪಂಪ್ ಇಂಡಸ್ಟ್ರಿಯಲ್ಲಿ ನಮ್ಮ ದೇಶದ ಅತ್ಯುತ್ತಮ ಪಂಪ್ಗಳಲ್ಲಿ ಟಾಪ್ 10 ಅಲ್ಲಿದ್ದಂಥ ಲೂಬಿ ಇಂಡಸ್ಟ್ರೀಸ್ LLP ಅಂತ ಕಂಪ್ನಿಯಲ್ಲಿ ಸರ್ವಿಸ್ ಇಂಜಿನಿಯರ್ ಆಗಿ ವೃತ್ತಿಯನ್ನು ಮಾಡ್ತಾ ಇದ್ದೀನಿ. ಗುಲ್ಬರ್ಗ ಡಿಸ್ಟಿಕಲ್ಲಿ ಏರಿಯಾ ಮ್ಯಾನೇಜರ್ ಪ್ಲಸ್ ಸರ್ವಿಸ್ ಇಂಜಿನಿಯರ್ ಅಂತ ಗುಲ್ಬರ್ಗ, ರಾಯಚೂರು, ಬೀದರ್ 3 ಡಿಸ್ಟಿಕ್ ಕವರ್ ಮಾಡ್ತೀನಿ ಸರ್ ನಾನು. ಅದೇ ರೀತಿ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ. 1-2 ಫೈನಾನ್ಸಲ್ ಸರ್ ಆದಿಶಕ್ತಿ ಜಯಮಾತ ಅಂತ ಅದರಲ್ಲೂ ಸೇರ್ ಹಾಕಿದ್ವಿ. ನನ್ನ ಮದುವೆ ಬಂದ್ಬಿಟ್ಟು 2021ರಲ್ಲಿ ಲಾಕ್ಡೌನಲ್ಲಿ ಆಯ್ತು ಸರ್. ಹೀಗಾಗಿ ನಿಮ್ಗೆ ಯಾರಿಗೂ ಇನ್ವೈಟ್ ಮಾಡೋಕ್ಕಾಗಿಲ್ಲ. ಇವತ್ತಿಗೆ ನನ್ನ ಮದುವೆಗೆ 5 ವರ್ಷ ಆಯಿತು ಸರ್. 2 ಮಕ್ಕಳು, ರಾಹುಲ್ ಮತ್ತು ರಕ್ಷಿತ್ ಅಂತ, 1 ಹೆಣ್ಣು 1 ಗಂಡು. ನಮ್ಮ ಮಿಸಸ್ ಬಂದ್ಬಿಟ್ಟು ಮಹಾರಾಷ್ಟ್ರ ಬಾರ್ಡರ್ ಸರ್, ಉಮರ್ಗಾ ತಾಲೂಕವರು, ಗೀತಾ ಬ್ರದರ್ ಅಂತ ಸರ್. ಈಗ ಕಾರ್ಯಕ್ರಮ ಮುಂದಿನ ಭಾಗ ಶಿಕ್ಷಕರ ಅನಿಸಿಕೆಗಳು. ಮೊದಲನೇದಾಗಿ ಮೇಲೆ ಹಾಸನದ ನನ್ನ ಅಚ್ಚುಮೆಚ್ಚಿನ ನಾನು ಬಂದಾಗ ನಮ್ಮೆಲ್ಲರನ್ನ ಸಹಕಾರ ಕೊಟ್ಟಂತ ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀಯುತ SP ಜಿಡ್ಡೆಯವರು, ಅದೇ ರೀತಿ ಹಿರಿಯರಾದಂಥ ಹಾಗೂ ನಾವು ಸಾಮಾನ್ಯವಾಗಿ ಅಬ್ದುಲ್ ಬಾಜಿ ಸರ್ ಮಾಮ ಅಂತಾರೆ, ನಾನು ಮುತ್ಯ ಅಂತ ಕರಿತೀನಿ. ನಮ್ಮ ಕಾಳಪ್ಪ ಸರ್ ಅವರಿಗೂ ಹಿರಿಯರವರು, ಅವರು ಕೂಡ ಏನಪ್ಪ ಅಂದರೆ ಆತ್ಮೀಯರು. ಅವರು ಅದೇ ರೀತಿ ಆತ್ಮೀಯ ಸ್ನೇಹಿತನಂತ ಅಬ್ದುಲ್ ಬಾಷರ್ ಅವರೇ, ಅದೇ ರೀತಿ ಆತ್ಮೀಯ ಸೋದರಿಯಾದಂಥ ಸವಿತಾ ಮೇಡಮ್. ನಿಮಗೆಲ್ಲ ಗೊತ್ತಿರಬೇಕು, ನಾನು 98ರಲ್ಲಿ ನಿಮ್ಮ ಹೈಸ್ಕೂಲ್ ಶಾಲೆಗೆ, ಮಡಿಕೆ ಶಾಲೆಗೆ ಬಂದೆ. 1/9/98ರಲ್ಲಿ ನಾನು ಬಂದೆ. 2/9/98ರಲ್ಲಿ ಅಬ್ದುಲ್ ಬಾಷರ್ ಸರ್ ಬಂದರು. ನಾವೆಲ್ಲರೂ ಏನಪ್ಪ ಅಂದರೆ ಬಂದಾಗ ಶಾಲೆ ಯಾವ ಥರ ಇತ್ತು, ಅಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಇತ್ತು, ಒಂದೇ ರೂಮು. ಆಮೇಲೆ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ 2 ನಾಟಕ ಮಾಡಿ 2 ರೂಮನ್ನು ಕಟ್ಸಿದ್ದೀವಿ ಅಂತ ಶಿವಮೂರ್ತಿ ಸರ್ ಹೇಳಿದ್ರು. ಯಾಕಂದರೆ ಇವತ್ತು ನೆನೆಸ್ಕೋಬೇಕಾಗಿತ್ತು ಆ ಮನುಷ್ಯನ, ಶಿವಮೂರ್ತಿ ಸರ್ ಇರಬೇಕಾಗಿತ್ತು. ಆದರೂ ಪರವಾಗಿಲ್ಲ, ಅವ್ರ ಸಲ ನಾವೇನಪ್ಪ ಅಂದರೆ ಮೌನಾಚರಣೆ ಮಾಡಿದ್ವಿ. ದೇವರು ಅವ್ರ ಆತ್ಮಕ್ಕೆ ಏನಪ್ಪ ಅಂದರೆ ಚಿರಶಾಂತಿಯನ್ನು ನೀಡಿ ಆ ಸ್ವರ್ಗದಲ್ಲಿ ಒಳ್ಳೆಯ ಸ್ಥಾನವನ್ನು ಕಲ್ಪಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೋರ್ಕೊಳ್ತೀನಿ. ಯಾಕಂದರೆ
ನಾವು ಬಂದಾಗ ಎಲ್ಲಿಂದೋ ಬಂದಿವಿ ನಾವು. ಸುಮಾರಾಗಿ ನಾನು ಏನಪ್ಪ ಅಂತ ಹೇಳಿದ್ರೆ 300-350 ಕಿಲೋಮೀಟರ್ ದೂರದಿಂದ ಬಂದಿದ್ದೆ. ಸಮೀಪ ಊರ್ಲಿಂದಲ್ಲ, ಭಾಷಾ ಸರ್ ಇದೇ ಡಿಸ್ಟಿಕ್ಲಿಂದ ಬಂದಿದ್ರು. ಆದ್ರೆ ಬಂದಾಗ ಏನಪ್ಪ ಅಂದ್ರೆ ಎಂಥ ಪರಿಸ್ಥಿತಿ ಇರ್ತದೆ, ನಾವು ಯಾವ ಥರ ಅದೇ B.Ed ಮುಗಿದಿತ್ತು. B.Ed ಮುಗಿಸಿ 10-15 ದಿವಸಕ್ಕೆ ಅಪಾಯಿಂಟ್ಮೆಂಟ್ ಆಗ್ಬಿಡುತ್ತೆ ನಮ್ದೆಲ್ಲ. ಅಂತ ಪುಣ್ಯವಂತರು ನಾವು. ಈಗೆಲ್ಲ ನೀವೆಲ್ಲ ಹೇಳಿದ್ರಿ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಹಂಗ ಹಿಂಗ. ಆ ಕಷ್ಟ ನನಗೆ ಹುಡುದಾಗ್ಲಿಂದನೂ ಕಷ್ಟ ಅಂತಾನೆ ಗೊತ್ತಿಲ್ಲ. ಯಾಕಂದ್ರೆ ಆ ಕಾಲದಲ್ಲಿ ನಾನು ಓದ್ಬೇಕಾದ್ರೆ ನಮ್ಮಪ್ಪ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಿದ್ದೆ. ಆ ಕಾಲದಲ್ಲಿ ನಾನು ಹೇಳೋದು 30-35 ವರ್ಷದ ಹಿಂದೆ ಮಾತಾಡಿದ್ದೀನಿ. ಪ್ರತಿ ತಿಂಗಳು 2,000 ರೂಪಾಯಿಯನ್ನ ಕೊಡ್ತಾ ಇದ್ದೇನೆ. ಅಂತ ಕಾಲದಲ್ಲಿ ನಾನು ಬೆಳೆದೆ. ಆದರೆ ನನಗೆ ಕಷ್ಟ ಅನ್ನೋದೇ ಗೊತ್ತಿಲ್ಲ. ಇದುವರೆಗೂ ಕೂಡ ಏನಪ್ಪ ಅಂದರೆ ಆ ಕಷ್ಟ ಅನ್ನೋದೇ ಗೊತ್ತಿಲ್ಲ. ದೇವರು ಆ ಥರ ಇಟ್ಕೊಂಡು ಬಂದಿಲ್ಲ ನನಗೆ. ಇದೆಲ್ಲ ನಮ್ಮ ತಂದೆ ತಾಯಿ ಮಾಡಿದಂಥ ಪುಣ್ಯ ಏನಪ್ಪ ಅಂದರೆ ಅವ್ರ ಕಡೆಯಿಂದ ನಾನು ಬಂದಂಥ ಬಡವಳಿಕೆ. ಯಾಕಂದರೆ ನಾನು ನಮ್ಮ ತಂದೆಯನ್ನ ಭಾಳ ನೆನೆಸ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಮೊನ್ನೆ ರೀಸೆಂಟಾಗಿ ತಿಳ್ಕೊಂಡ್ರು. ಈ ತಿಳ್ಕೊಂಡು 5 ವರ್ಷ ಆಯಿತು. ಅವರಿಲ್ಲ ಅಂದರೆ ನಾವಿಲ್ಲ. ಇವತ್ತು ಈ ಸಂದರ್ಭದಲ್ಲಿ ನಿಮ್ಮ ಊರಿನ ಜನಕ್ಕೂ ನಾವು ನೆನೆಸ್ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಾನು 14 ವರ್ಷ ನಿಮ್ಮ ಊರಲ್ಲಿ 13 ವರ್ಷ 8 ತಿಂಗಳ ನಾನು ಕೆಲಸ ಮಾಡಿದ್ದೀನಿ. ಭಾಷಾ ಸರ್ 15 ವರ್ಷ ಮಾಡಿದ್ದಾರೆ. ಜಿಡ್ಡೆ ಸರ್ ಅವರು ಸುಮಾರಾಗಿ ಒಂದು 15-20 ವರ್ಷ ಮಾಡಿದ್ದಾರೆ. ಅದೇ ರೀತಿ ಕಳಪ್ ಸರ್ ಮಾಡಿದ್ದಾರೆ. ಈಗ ಮೇಡಮ್ ಅವರು 99ರಿಂದ 2008ರಿಂದ ಮೇಡಮ್ ಅವರು ಅಲ್ಲೇ ಇದ್ದಾರೆ. ಅಂದರೆ ನಾವು ಅಷ್ಟು ವರ್ಷ ಅದೀವಿ ಅಂದ್ರೆ ಕಾರಣ ಏನಪ್ಪ ಅಂದರೆ ಆ ಊರಿನ ಜನ. ಆಮೇಲೆ ಆ ಊರಿನ ವಿದ್ಯಾರ್ಥಿಗಳು. ಹೌದಲ್ಲ, ನಿಜಕ್ಕೂ ನಾವು ಇವತ್ತೆಲ್ಲರನ್ನ ನೆನೆಸ್ಕೊಬೇಕು ನಾವು ಈ ಸಂದರ್ಭದಲ್ಲಿ. ಕಲ್ಯಾಣರು ಬ್ರದರ್ ಆಗಿರ್ಬೋದು. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಬಂದಾಗ ಮೊದಲನೇ ಸಲ ನಮ್ಮ ಊಟಕ್ಕೆ ಕರ್ಕೊಂಡು ಹೋದ್ರು ಗಂಡೇರಾವ್ ಸರ್. ನಾವು ಬಂದಾಗೆಲ್ಲ ಹೊಸಬರು ಬಂದರೆ, ಶಿಕ್ಷಕರು ಬಂದರೆ, ಶಿವಮೂರ್ತಿ ಸರ್ ಪರಿಚಯ ಮಾಡಿದಾಗ ನಮಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿ ಮೊದಲು ದಿವಸ ಏನಪ್ಪ ಅಂತ ಹೇಳಿದ್ರೆ ಮತ್ತೆ ಕಲ್ಯಾಣರಾವ್ ಸರ್ ಬಂದರು. ಕಲ್ಯಾಣರಾವ್ ಬಂದರು, ಅವ್ರು ಕರ್ಕೊಂಡು ಹೋದ್ರು. ಆಮೇಲೆ ಒಂದು 2 ದಿವಸ ಆದ್ಮೇಲೆ ಮತ್ತೆ ದೇವೇಂದ್ರ ಪಾಟೀಲ್ ಬಂದರು, ಅವ್ರು ಕರ್ಕೊಂಡು ಹೋದ್ರು. ಇಲ್ಲ ಬರ್ರಿ ಹೋಗೋಣ. ಹಿಂಗೆ ಒಬ್ಬೊಬ್ಬರೇ ಪರಿಚಯ. ದತ್ತಾತ್ರೇಯ ಬಿರಾದವರಾದರು, ಪರಮೇಶ್ವರ್ ಸಿರೋದೆ ಆದರು, ಮುರಳಿಯವರಾದರು, ದಾನೇಶ್ವರ ಅವರಾದರು, ಪ್ರತಿಯೊಬ್ಬರು ಏನಪ್ಪ ಅಂದರೆ ಊರಲ್ಲಿ ಪರಿಚಯ ಆದ್ರ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಆ ಊರಲ್ಲಿ ಅವಾಗ ಈಗ ಹೆಂಗಾದ ಗೊತ್ತಿಲ್ಲ ನನಗೆ, ಬಟ್ ಆವಾಗ ಇದ್ದಂಥ ಏನು ಆ ಜನರಲ್ಲಿ ಏನು ಸಂಸ್ಕೃತಿ ಇತ್ತು ಅದನ್ನ ನಾವು ಯಾವತ್ತು ಯಾವುದೇ ಕಾರಣಕ್ಕೂ ಮರೆಯಲ್ಲ. ಅದಕ್ಕೆ ನನ್ನ ಕರ್ಮ ಭೂಮಿ ಯಾವುದಪ್ಪ ಅಂದ್ರೆ ಅದು ಮಟಿಗೆ ಅಂತಾನೆ ಹೇಳ್ತೀನಿ. ಈಗೂ ಕೂಡ ನಾವು ಹೆಸರು ಬರೀಬೇಕಾದ್ರೆ ಮೊನ್ನೆ ಹೇಳಿದೆ ನಾನು. ಮೊನ್ನೆ ಒಂದು ಹೀಗೆ ಇದಾದಾಗ ಈಗ ನಾವು ಏನಾದ್ರು ಹೆಸರನ್ನ ಬರೀಬೇಕಾದ್ರೆ ಫಸ್ಟಿಗೆ ಬರೋದೇ ಮಟ್ಟಿಗೆ ಬರುತ್ತೆ. ಮತ್ತೆ ಅದನ್ನ ಅಳಿಸಿ ಆಮೇಲೆ ಇಲ್ಲ ನಾನು ಇಲ್ಲಿ ಆ ಊರಾಗಿಲ್ಲ, ಈ ಊರಾಗ ಇದ್ದೀನಿ ಅಂತ. ಹೌದಲ್ಲ, ಆ ಥರ ಆ ಬಾಂಡಿಂಗ್ ಬೆಳೆದ್ಬಿಟ್ಟಿದೆ. ಆ ಥರ ಆಳಂದು ಆ ಥರ ಮಟ್ಟಿಗೆ ಬಾಂಡಿಂಗ್ ಬೆಳೆದ ಕಾರಣ ಏನಪ್ಪ ಅಂದರೆ ಅಲ್ಲಿ ಇದ್ದಂಥ ಜನ, ಅಲ್ಲಿದ್ದಂಥ ವಿದ್ಯಾರ್ಥಿಗಳು. ಮೇಡಮ್ ಈಗ ಕಂಠೀರಾವ್ ಅಂತ ಹೇಳ್ತಾರೆ, ಈಗ ಆ ಥರ ವಿದ್ಯಾರ್ಥಿಗಳು ಇಲ್ಲ ಅಂತ. ನಿಜಕ್ಕೂ ಆ ಮಾತು ಒಂದು ಏನಪ್ಪ ಅಂದರೆ 50% ಸತ್ಯ ಅದು. ಆ ಥರ ನಿಮ್ಮಂಥ ವಿದ್ಯಾರ್ಥಿಗಳು ಈಗ ಬರಲ್ಲ. ಯಾಕಂತ ಹೇಳಿದ್ರೆ ನನಗೆ ಗೊತ್ತದ ಒಂದ್ಸಲ ಯಲ್ಲಾಲಿಂಗ ಅಂತ ಒಂದು ಯಲ್ಲಾಲಿಂಗ ಅಂತ ಇದ್ದಾರೆ ವಿದ್ಯಾರ್ಥಿ. ನಾವು 3 ಜನ ಸೇರಿ ಬಿಟ್ಟಿದ್ವಿ. ನಾನು, ಜಿಡ್ಡೆ ಸರ್, ಆಮೇಲೆ ಅಬ್ದುಲ್ ಬಾಷ್ ಸರ್, 3 ಜನ ಸೇರಿ ಬಿಟ್ಟಿದ್ರು. ತಂದೆ ತಾಯಿ ಬಂದು 1 ದಿವಸ ಯಾರು ಕೇಳಿ. ಆಮೇಲೆ ಸೂರ್ಯಕಾಂತ್ ಬಂದವನಿಗೆ ನಾನು ಒಂದ್ಸಲ ಹೊಡೆದಾಗ ಎಚ್ಚರಿಕೆ ಬಿಟ್ಟಿದ್ದ. ಆ ಥರ ಹೊಡೆದ್ರು ಕೂಡ ಒಬ್ಬರು ಕೂಡ ತಂದೆ ತಾಯಿ ಬಂದು ಯಾವನೂ ಕೇಳ್ತಿದ್ದಿಲ್ಲ. ಕಾರಣ ಏನಪ್ಪ ಅಂದರೆ ಅವರು ಹೊಡೆದಿದ್ದು ಕರೆಕ್ಟ್ ಅದ, ನಮ್ಮ ಮಕ್ಕಳಿಗೆ ಏನಪ್ಪ ಅಂದರೆ ಒಳ್ಳೆ ರೀತಿಯಿಂದಲೇ ಇದು ಮಾಡಿದ್ದಾರೆ ಅಂತ. ಹೌದಲ್ಲ, ಈ ಥರ ಅವಾಗ ಆ ಥರ ಊರಿತ್ತು. ಆಮೇಲೆ ನನ್ನ ಸ್ಟಾಫನ್ನು ನಾನು ನೆನೆಸ್ಕೊಳ್ಳೇಬೇಕು. ಆ ಸಂದರ್ಭದಲ್ಲಿ ನಾವೆಲ್ಲ ಹೊಸಬರು, ನಮಗೇನು ಗೊತ್ತಿದ್ದಿಲ್ಲ. ಆ ಸಂದರ್ಭದಲ್ಲಿ ಒಬ್ಬ ಅಣ್ಣನಾಗಿ ನಮ್ಮನ್ನೆಲ್ಲ ಕೈ ಹಿಡಿದು ಬಂದಿದ್ದವರು ಏನಪ್ಪ ಅಂದರೆ ಶ್ರೀಮಂತ ಜಿಡ್ಡೆ ಸರ್. ಯಾಕಂದ್ರೆ ಯಾಕಂದ್ರೆ ಅವ್ರು ನಮಗೆ ಸಹಕಾರ ಕೊಡಲಿಲ್ಲ ಅಂದ್ರೆ ನಾವು ಏನಾಗ್ತಿದ್ದೇವೆ ಇಲ್ಲ. ಅವ್ರು ಸಹಕಾರ ಕೊಟ್ಟರು, ಅವ್ರು ನಮ್ಮನ್ನು ದಬ್ಬಿದ್ರು. ಆಮೇಲೆ ಇವರಾದ್ಮೇಲೆ ಅಳ್ಳ ಸರ್ ಬಂದರು, ಅವರು ಕೂಡ ಏನಪ್ಪ ಅಂದ್ರೆ ನಮ್ಮನ್ನು ದಬ್ಬಿದ್ರು. ಎಲ್ಲರೂ ಸೇರಿ ದಬ್ಬಿದಾಗ ಏನಪ್ಪ ಅಂದ್ರೆ ಫುಲ್ ಪವರ್ಸ್ ಕೊಟ್ಟರು ನಮಗೆ. ಏನು ಬೇಕಾದ್ರೂ ಒಳ್ಳೆ ಕೆಲಸ ಮಾಡಿರಿ ನೀವು, ಸಾಲ್ಯೂಷನ್ ಮಾಡಿದಂದ್ರೆ ಅದನ್ನು ನಾವು ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಸಹಕಾರ ಮಾಡ್ತೀವಿ ಅನ್ನೋದು. ಅದಕ್ಕೆ ಆ ದೃಷ್ಟಿಯಿಂದ ಒಂದು ಆತ್ಮೀಯ ಬಾಂಧವ್ಯವನ್ನ ಹೊಂದಿ ರಕ್ತ ಸಂಬಂಧ ಇದೇನು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮನ್ನ ನೋಡ್ಕೊಳ್ತಕ್ಕಂಥ ಕಳಪ್ ಸರ್ ಅವರೇ, ಈಗ ನನ್ನ ಗೆಳೆಯ ಅಂತಾರ ಅವರು ಅಂತ ಒಂದು ಹಿರಿಯರು. ಕಳಪ್ ಸರ್ ಅವರೇ, ಸಹೋದರಿಯಾಗಿರ್ತಕ್ಕಂಥ ಸವಿತಾ ಮೇಡಮ್ ರವರೇ, ಸಂಗೀತ ಮೇಡಮ್ ರವರು ಇನ್ನೂ ಬರಬೇಕಾಗಿತ್ತು. ಅದೇ ರೀತಿ ದೀಪಾ ಮೇಡಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರಿ, ಅವರು ಬರಬೇಕಾಗಿತ್ತು. ಅವರನ್ನು ನೆನೆಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದುವರೆಗೆ ನೀವು ಭಾಷಣವನ್ನು ಕೇಳಿದಿರಿ. ನನ್ನ ಆತ್ಮೀಯ
ಸ್ನೇಹಿತ, ಸಹೋದರ, ಎಲ್ಲ ರೀತಿಯಿಂದಲೂ ಸಹಕಾರ ನೀಡ್ತಕ್ಕಂಥ ನೆಚ್ಚಿನ ಅಸ್ಲಾಂ ಖಾನ್ ಸರ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣೀಭೂತರಾಗಿರ್ತಕ್ಕಂಥ ಈ ಬ್ಯಾಚಿನ ಎಲ್ಲ ವಿದ್ಯಾರ್ಥಿನಿಯರೇ, ಇಂಥ ಒಂದು ಕಾರ್ಯಕ್ರಮ ಇಂಥ ಒಂದು ಗುಲ್ಬರ್ಗಾ ಸಿಟಿಯಲ್ಲಿ ಈ ರೀತಿ ನೀವು ವಿಜೃಂಭಣೆಯಿಂದ ನಡೆಸ್ಕೊಡ್ತೀರಿ ಅಂತ ನಾವು ಮನಸ್ಸಿನಲ್ಲೂ ಅಂದ್ಕೊಂಡಿದ್ದಿಲ್ಲ. ಇವತ್ತಿನ ದಿವಸ ನೀವು ನಮ್ಮನ್ನು ನೆನೆದು ಒಂದು ಸಭೆಯನ್ನು ನಡೆಸಿ ಒಂದು ಸತ್ಕಾರವನ್ನು ಇಟ್ಕೊಂಡಿರಿ. ಅದಕ್ಕೆ ನಾನು ಭಾಳ ತುಂಬ ಚಿರಋಣಿ. ಯಾಕಂದ್ರೆ ನಾವು ಕಲಿಸಿದಂಥದ್ದನ್ನು ನಾವು ಹಿಂದಿನ ಮಾತುಗಳನ್ನು ಈಗ ನಾವು ಎತ್ತಿ ಮಾತಾಡ್ತಕ್ಕಂಥ ಸಮಯ. ಅದಕ್ಕಾಗಿ ಇವತ್ತು ನೀವೆಲ್ಲ ಮಾಡಿದಂಥ ಇದು ಕೃತ್ಯಕ್ಕೆ ನಾನು ಬಹಳಷ್ಟು ನಾವೆಲ್ಲರೂ ಒಂದು ಆದರಣೀಯವಾಗಿದ್ದೇವೆ. ಯಾಕಂದರೆ ಈಗ ನಾನು ಇಂಗ್ಲೀಷ್ ಕಲಿಸ್ತಾ ಇದ್ದ, ಇಂಗ್ಲೀಷ್ ಕಲಿಸೋ ಹೊತ್ತಿಗೆ ಏನು ಮಾಡ್ತೀರ, ಪ್ರತಿಯೊಬ್ಬರಿಗೆ ಪ್ರೈಮರಿಗೆ ಕಲಿಸ್ತಾ ಇದ್ದಿಲ್ಲ ನೀವು ಶಬ್ದಾರ್ಥಗಳು. ಆದರೆ ನಾನು ಶಬ್ದಾರ್ಥ ಕಲಿಸಿ ನಿಮ್ಗೆ ಪಾಠ ಹೇಳ್ತೀನಿ. ಯಾಕೆ ಹೇಳ್ತೀರ? ಅದು ಏನಂತಾರೆ, ನಾನು ಮೊದಲೇ ಹೇಳ್ತೀನಿ ಇವಾಗ, ಒಂದೊಂದು ಶಬ್ದಗಳನ್ನು ಕೂಡಿದ್ರೆ ಏನಾಗ್ತದೆ, ಒಂದು ಭಾಷೆ ಆಗ್ತದೆ. ಒಂದೊಂದು ಶಬ್ದಗಳನ್ನು ಕೂಡಿದ್ರೆ ಒಂದು ಭಾಷೆ ಆಗ್ತದೆ. ಹಾಗೆ ನೀವು ಅಂದ್ರೆ ಏನಾಗ್ತದೆ, ಒಂದು ಭಾಷೆ ಹುಟ್ಟುತ್ತದೆ ಅಂತ ತಕ್ಷಣ ಹೇಳ್ತೀನಿ. ಮುಂದೆ ಅದು ಪಾಠ ತಿಳಿಬೇಕಾದ್ರೆ ಅದು ಶಬ್ದದ ಅರ್ಥ ಗೊತ್ತಾದ್ರೆ ಮಾತ್ರ ತಿಳಿತದೆ. ಅದಕ್ಕಾಗಿ ಪ್ರತಿಯೊಬ್ಬ ಶಿಕ್ಷಕರಾದವರು ಏನು ಮಾಡ್ತಾರೆ, ತಮ್ಮ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡೇ ಪಾಠ ಬೋಧನೆ ಮಾಡ್ತಾರೆ. ಪೂರ್ವ ಸಿದ್ಧತೆ ಇಲ್ಲದೆ ಪಾಠ ಮಾಡಿದ್ರೆ ಅದು ಶಿಕ್ಷಕರಿದ್ದಾರೆ, ಬರ್ತೀನಿ ಕೇಳ್ರು, ಓದಿ ನೋಡ್ರು ಹೇಳಿದ್ರು ಅಂಥವ್ರಿಗೆ ಶಿಕ್ಷಕ ಅಂದರೆ ಎಂಥವನಿಗೆ ಇರಬೇಕು. ಶಿ ಅಂದರೆ ಶೀಲವಂತನಾಗಿರ್ಬೇಕು, ಕ್ಷ ಅಂದರೆ ಕ್ಷಮೆವಂತನಾಗಿರ್ಬೇಕು, ಗ ಅಂದರೆ ಕರ್ನಾಳ. ಈ ಮೂರು ಗುಣಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡಿರ್ಬೇಕು. ಅಂಥವ್ರಿಗೆ ಮಾತ್ರ ಶಿಕ್ಷಕರಂತ. ಇರತಕ್ಕಂತಹ ನಮ್ಮ ಮುಖ್ಯ ಗುರುಗಳು SP ಜಿಡ್ಡೆ ಸರ್ ಅವರೇ, ಮತ್ತು ಆತ್ಮೀಯರಾಗಿರ್ತಕ್ಕಂಥ ಒಂದು ಭಾಳ ಅತಿ ಸಮೀಪದ ಒಂದು ಸಂಬಂಧ ಹೊಂದಿರತಕ್ಕಂಥ ಭಾಷಾ ಸರ್ ಅವರೇ, ಅಸ್ಲಾಂ ಖಾನ್ ಸರ್ ಅವರೇ, ಮತ್ತು ನನ್ನ ತಂದೆಯ ಸ್ವರೂಪರಾಗಿರ್ತಕ್ಕಂಥ ನಮ್ಮ ಕಾಳಪ್ಪ ಸರ್ ಅವರೇ, ಇನ್ನೂ ನಮ್ಮ ಆತ್ಮೀಯ ಸಹೋದರಿಯರಾಗಿರ್ತಕ್ಕಂಥ ಸಂಗೀತಾ ಮೇಡಮ್ ಅವ್ರು ಇವತ್ತು ಬಂದಿಲ್ಲ. ಸೊ ಅವ್ರ ಜೊತೆ ಅಂತೂ ನಮ್ಮದು ಒಡನಾಟ ಭಾಳ ಇತ್ತು. ಸೊ ಅವರೆಲ್ಲರನ್ನ ಕೂಡ ಇವತ್ತು ಈ ಒಂದು ಸಭೆಯಲ್ಲಿ ನೆನೆಸ್ಕೊಳ್ಳುತ್ತಾ ವಿದ್ಯೆಯ ಅಧಿದೇವತೆಯಾಗಿರ್ತಕ್ಕಂತಹ ಸರಸ್ವತಿಯ ಪಾದಾರವಿಂದಗಳಿಗೆ ವಂದಿಸುತ್ತಾ ನಾನು ನಿಮ್ಮೊಂದಿಗೆ ಕಳೆದ ಒಂದೆರಡು ಮಾತುಗಳನ್ನು ಆಡಬಯಸ್ತೇನೆ. ನಾನು ಬಂದಿದ್ದು 1/6/2008 ನಾನು ಬಂದೆ. ಶಿಕ್ಷಕರ ಒಂದು ದಿನಾಚರಣೆ ದಿನನೇ ಬರಬೇಕು ಅನ್ನುವಂಥದ್ದು ಭಾಳ ಇತ್ತು. ಆದರೆ ಅದು ಅನಿವಾರ್ಯ ಕಾರಣಗಳಿಂದ ಆಗಲಿಲ್ಲ. ನೆಕ್ಸ್ಟ್ ಡೇ ನಾನು ಬಂದೆ. ಆತ್ಮೀಯ ಸೋದರರಾಗಿರ್ತಕ್ಕಂಥ ಅಸ್ಲಾಂ ಖಾನ್ ಅವರೇ, ಅಬ್ದುಲ್ ಭಾಷಿ ಅವರೇ, ಸಹೋದರಿ ಸವಿತಾ ಮೇಡಮ್ ಅವರೇ, ಹಾಗೂ 2008 ಅಂದರೆ ಹಳೆಯ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ. ಯಾಕಂದ್ರೆ ನಾವು ವಿದ್ಯಾರ್ಥಿನಿಯರೇ ಮತ್ತು ವಿದ್ಯಾರ್ಥಿಗಳೇ ಅನ್ನಬಾರ್ದು. ಈಗ ಇವ್ರಿಗೆ ಪಾಲಕರೇ, ಅವ್ರಿಗೆ ಗೃಹಿಣಿಯರೇ ಇರಲಿ. ಮೊದಲನೇದಾಗಿ ಮಂಡಗಿ ಗ್ರಾಮದ ಗ್ರಾಮ ದೇವತೆಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವರ ಪಾದಕ್ಕೆ ವಂದಿಸಿ, ನಾವು ಇಲ್ಲಿವರೆಗೆ ಭಾಳ ಜನ ಮಾತಾಡೋರು. ಯಾಕಂತಂದ್ರೆ ಭಾಷಣ ಮಾಡಕ್ಕೆ ಕೊನೆಯವರು ಆಗಬಾರ್ದು. ಯಾಕಂದ್ರೆ ಎಲ್ಲ ಮಾತಾಡೋರು, ನಾ ಏನು ಮಾತಾಡಿ ಈಗ, ಹೌದಲ್ರಿ? ಅದಕ್ಕೆ ಇರಲಿ. ಮಂಟಗಿ ಅಂತಕ್ಕಂಥದ್ದು ಅದು ಬಹಳ ಪ್ರೋಗ್ರಾಮ್ ಇದ್ರೂ ಕೂಡ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ನಾನು 1994 ಕನ್ನಡ ಪಂಡಿತಾಗಿ ಮಂಡಿಗೆ ಬಂದ. ಮ್ಯಾಲ ಶಾಲೆ ಇತ್ತು, 12ಕ್ಕೆ ನಮ್ಮ ಶಾಲೆ ಇತ್ತು. ಮುಂಜಾನೆ 7:15 ಪ್ರೈಮರಿ ಸ್ಟಾರ್ಟ್ ಆಗಿ 12 ಬಿಡ್ತಿತ್ತು. We miss
ಓ ಸರ್ಸ್ರಿ ಮಾಮ ಓ ಆ ಸರ್ಸ್ರಿ ನೆನಪು ಬೇಕು ಬಾಳಲಿ ನಾವು ಆಡಿದ ಆಟ ತಾನೇ ಗೋಲ್ಡನ್ ಲೈಫ್ನಲ್ಲಿ We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತ ಚಾಮಯ್ಯ ಅಷ್ಟೇ ಬೇಕು ನಗರ ಹಾವು ರಾಮಾಚಾರಿ ಸಮ್ಮರಿ ಗೊತ್ತ ನಿಮ್ಮ ಅಷ್ಟೇ ಬೇಕು ನಮ್ಮೆಲ್ಲರ ಬಾಳದಾರಿಗೆ ಇದೊಂದು ಸರ್ಸ್ರಿ ಇದೊಂದು ಅಪ್ಪ ಕಲಿಸೋ ಆಸರೆಯ ಬೇಗಾಗಲಿ ಸೇಡು ಬಳಪ ಹಿಡಿಯ ಮೇಲೆ ಗುರುವೇ ದೇವರನ್ನು ಜ್ಞಾನ ಮೊಳೆಯಿತಲ್ಲವೇ ವಿನಯದ ಶ್ರದ್ಧೆ ನಿಮಗಿಂತಲೇ ಒಂದು ಕೈ ಜಾಸ್ತಿ ಒಂದು ಕೈ ಜಾಸ್ತಿ ನಿಂಗೆ ಮರತೋಗಿದಾಟ ಮರತೋಗ ನಿಂಗೆ ಬೆಳದಿಂಗಳು ನೆನೆಸ್ಕೊಂಡ್ರೆ ಈ ಬರ್ದೆ ಹಾರಿ ಬಾವಿಗೆ ಬಿದ್ದೆ ನೀ ಕುಟ್ಟು ಎಂಗೋ
ನಾವು ಕೆಳಗಿಡ್ತೀವಿ